ಅಲ್ಲ, ಈಗ ಪ್ರಾಬ್ಲಮ್ ಏನಂತಂದ್ರೆ ಮಧ್ಯದ್ದು ಅವರು ಸಾಕಷ್ಟು ಅವ್ರ ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ಬಗ್ಗೆನೂ ಸಾಕಷ್ಟು ಮಾತಾಡ್ಯಾರ. ಎರಡನೇದ್ದು ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಅವ್ರ ಬಡದಾಟದಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇವ್ರ ಮನೆ ಕೆಲಸಲ್ಲಿದೆ. ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ, ಇವ್ರ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತಂದ್ರೆ ನೀವು ಮಾತಾಡಿರಿ, ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿರಲ್ಲ. ಮತ್ತು ನಿನ್ನೆ ಸಂತೋಷ್ ಲಾಡ್ ಅವರು ಸ್ವಾಮಿತ್ವದ ಬಗ್ಗೆ ಮಾತಾಡ್ಯಾರ. ಕಾಂಗ್ರೆಸ್ ಪಾರ್ಟಿದ್ದು ಯಾವ ರೀತಿಯಾದಂಥ ಚಿಲ್ಲರೆ ರಾಜಕಾರಣ ಅಂತ ಅನ್ನೋದು. ಸ್ವಾಮಿತ್ವ ಭಾರತ ಸರ್ಕಾರದ ಯೋಜನೆ. ಇದನ್ನು ಶುರು ಮಾಡಿದ್ದೆ ನಾವು. ಮೋದಿ ಬರೋಕ್ಕಿಂತ ಮೊದಲು ಹಳ್ಳಿ ಒಳಗೆ ವಾಸ ಮಾಡುವಂಥ ಜನರ ಅವ್ರ ಮನೆ ಸುತ್ತಮುತ್ತಲ ಇರುವಂಥ ಹಿತ್ತಲ ಅಥವಾ ಮುಂಭಾಗದಲ್ಲಿರುವಂಥ ಆವರಣ ಇವು ಯಾವುದೂ ಇದು ಲಕ್ಷ್ಯ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ. 60 ವರ್ಷಗಟ್ಟಲೆ ಆಡಳಿತ ಮಾಡಿದ್ದಾರೆ. ಸ್ವಾಮಿತ್ವ ಯೋಜನೆಯನ್ನು ಸ್ವನಿಧಿ ಸ್ವಾಮಿತ್ವ ಈ ಥರ ಏನೋ ಸ್ವನಿಧಿ ಅಂತಂದ್ರೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವ್ರು. ಸ್ವಾಮಿತ್ವ ಅಂತಂದ್ರೆ ಹಳ್ಳಿಗಳಲ್ಲಿ ಅವರ ಆಸ್ತಿ ಹೊರತುಪಡಿಸಿ, ಹೊಲಗಳನ್ನು ಹೊರತುಪಡಿಸಿ ಅವ್ರದ್ದೇನು ಜಾಗ ಇದೆ ಅದಕ್ಕೆ ಒಂದು ರಿಕಗ್ನಿಷನ್ ಕೊಡುವಂಥದ್ದು ಸರ್ವೆ ಮಾಡಿ. ಇದಾಗಿದ್ದೇ ಮೋದಿ ಕಾಲದಾಗ. ಆದರೆ ಎಂಥ ಅಸಹಜವನ್ನೇವತೆ ಅಂತಂದ್ರೆ ಮೋದಿ ಹೆಸರು ಹೇಳೋದಿಲ್ಲ, ಅದ್ರಾಗ ಅವ್ರ ಫೋಟೋನೂ ಹಾಕೋದಿಲ್ಲ, ನಮಗೆ ಯಾರಿಗೆ ತಿಳಿಸೋದೂ ಇಲ್ಲ. ಅಧಿಕಾರಿಗಳು ಸಹಿತ ಯಾವ ರೀತಿ ವರ್ತಿಸ್ತಾರ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ. ಕೇಜ್ರಿವಾಲ್ ಅವರಿಗೆ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ. ಮತ್ತು ಮಹಾತ್ಮ ಗಾಂಧಿಯವರು ಏನು ಹೇಳಿದ್ರಲ್ಲ, ಇದು ಈ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ, ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರು. ಆ ಒರಿಜಿನಲ್ ಕಾಂಗ್ರೆಸ್ ಅವರು ಹೇಳಿದಂಥ ಕಾಂಗ್ರೆಸ್ ಪಾರ್ಟಿನ ಇವತ್ತು ಅಸ್ತಿತ್ವದಾಗಿಲ್ಲ. ಯಾಕಂದ್ರೆ ಈ ಕಾಂಗ್ರೆಸ್ ಪಾರ್ಟಿ AIZ ತನಕ ಎಲ್ಲ ಮುಗಿದೋಗಿದ್ರು ಕತೆ. ಇವರು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿ, ಇವರು ಡೂಪ್ಲಿಕೇಟ್ ಕಾಂಗ್ರೆಸ್ ಇವರು.